ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರಿಂದ ಹೋರಾತ್ರಿ ಧರಣಿ ಶುರುವಾಗಿದೆ. ಸದನದಲ್ಲಿ ಆರ್ಬಿ ತಿಮ್ಮಾಪುರ ಇಲಾಖೆ ಸದ್ದುಗದ್ದಲವಾಯಿತು. ಅಬಕಾರಿ ಅಧಿಕಾರಿಗಳಿಂದ ಲಂಚ ಪಡೆದಂತ ಆರೋಪ ಕೂಡ ಕೇಳಿಬರ್ತಾ ಇತ್ತು. ಹಾಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರಿಂದ ಅಹೋರಾತ್ರಿ ಧರಣಿ ಶುರುವಾಗಿದೆ. ಸದನದಲ್ಲಿ ಆರ್ಬಿ ತಿಮ್ಮಾಪುರ ಇಲಾಖೆ ಸದ್ದುಗದ್ದಲ ಏನಾಯ್ತು? ಅಬಕಾರಿ ಅಧಿಕಾರಿಗಳಿಂದ ಲಂಚ ಪಡೆದಂತ ಆರೋಪದ ಹಿನ್ನೆಲೆ ಗ್ಯಾರಂಟಿ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಕೆಂಡ ಕಾರಿವೆ. ಸಾಲು ಸಾಲು ಆರೋಪದ ಬೆನ್ನಲ್ಲೇ ತಿಮ್ಮಾಪುರ ಉತ್ತರವನ್ನ ಕೂಡ ನೀಡ್ತಾರೆ. ಇನ್ನು ಆರ್ಬಿ ತಿಮ್ಮಾಪುರ ಸ್ಪಷ್ಟನೆ ನೀಡಿದ್ರೂ ಕೂಡ ಮೈತ್ರಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಆರ್ಬಿ ತಿಮ್ಮಾಪುರ ಅವರಿಗೆ ತೃಪ್ತಿಯಾಗದೆ ಇರುವಂತಹ ವಿಪಕ್ಷದ ಸದಸ್ಯರು ರಾಜೀನಾಮೆ ಕೊಡಬೇಕು ಆರ್ಬಿ ತಿಮ್ಮಾಪುರ ಅವರಿಗೆ ಅಂತ ಬಿಜೆಪಿ ಮತ್ತೆ ಜೆಡಿಎಸ್ ಸದಸ್ಯರು ಅಹೋರಾತ್ರಿ ಧರಣಿಗೆ ಮುಂದಾಗ್ತಾ ಇರುವಂತದ್ದು. ಅಬಕಾರಿ ಇಲಾಖೆಯಲ್ಲಿ ಲಂಚ ಪಡೆದಂತ ಆರೋಪ ಕೇಳಿಬಂತು. ಆ ಸಂದರ್ಭದಲ್ಲಿ ಆರ್ಬಿ ತಿಮ್ಮಾಪುರ ಅವರನ್ನ ಅಮಾನತುಗೊಳಿಸಬೇಕು ಅಂತ ಬಿಜೆಪಿ ಜೆಡಿಎಸ್ ಧ್ವನಿ ಎತ್ತಿತ್ತು. ಅದೇ ರೀತಿ ಸದನದಲ್ಲೂ ಕೂಡ ಈ ಸುದ್ದಿ ವಿಚಾರ ಮಾತುಕತೆ ಬಂದಾಗ ಆರ್ಬಿ ತಿಮ್ಮಾಪುರ ಅವರು ಉತ್ತರವನ್ನ ನೀಡೋಕ್ ಮುಂದಾಗ್ತಾರೆ. ಆದ್ರೂ ಕೂಡ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಬಕಾರಿ ಸಚಿವರಿಗೆ ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ, ಅಬಕಾರಿ ಇಲಾಖೆಯಲ್ಲಿ ಲೂಟಿ ಮಾಡುತ್ತಿರುವ ಸಚಿವರಿಗೆ, ಅಬಕಾರಿ ಭ್ರಷ್ಟ ಸಚಿವ ತಿಮ್ಮಾಪುರ ಅವರಿಗೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ಹೋರಾತ್ರಿ ಧರಣಿಗೆ ಮುಂದಾಗ್ತಾ ಇರುವಂತದ್ದು ವಿಪಕ್ಷಗಳು, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಗಾಯತ್ರಿ, ಇಂದು ವಿಧಾನಸಭೆಯ ಕಲಾಪದಲ್ಲಿ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಧ್ವನಿ ಎತ್ತಿತು. ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಈ ಒಂದು ವಿಚಾರವನ್ನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನ ಸುದೀರ್ಘವಾಗಿ ಉಲ್ಲೇಖ ಮಾಡಿದ್ರು. ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ ಒಂದು ಲೈಸೆನ್ಸ್ಗೂ ಕೂಡ ಒಂದು ಲಂಚವನ್ನ ಕೊಡಬೇಕಾಗಿದೆ. ಲೋಕಾಯುಕ್ತರು ಕೂಡ ಪ್ರಕರಣ ಕೂಡ ಲೋಕಾಯುಕ್ತದವರೇ ರೆಡ್ ಹ್ಯಾಂಡ್ ಆಗಿದ್ದಾರೆ. ಜಗದೀಶ್ ಅವರು ಕೂಡ ಅವನು ಕೂಡ ಮಾತನಾಡಿರ್ತಕ್ಕಂಥ ಆಡಿಯೋ ಇದೆ. ಅದರಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಮತ್ತೆ ಅವರ ಪುತ್ರನಿಗೂ ಕೂಡ ಲಂಚವನ್ನ ಕೊಡಬೇಕು, ಹಣವನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಇಷ್ಟೆಲ್ಲಾ ಒಂದು ಪುರಾವೆಗಳಿದ್ರು ಸಹಿತ ಇದುವರೆಗೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಹಾಗಾಗಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಒಂದಿಷ್ಟು ತಿರುಗೇಟನ್ನ ಕೊಡುವಂತ ಪ್ರಯತ್ನ ಮಾಡಿದ್ರು. ಯಾವುದೇ ರೀತಿ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವಂಥದ್ದು. ಹಾಗಾಗಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ಸದಸ್ಯರು ಅಹೋರಾತ್ರಿ ಧರಣಿಗೆ ಕೂಡ ಮುಂದಾಗಿದ್ದಾರೆ. ವಿಧಾನಸಭೆಯ ಕಲಾಪವನ್ನ ಮುಂದೂಡಿದ್ದಾರೆ. ಆದ್ರೆ ಇವತ್ತು ಅಹೋರಾತ್ರಿ ಧರಣಿಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಸದಸ್ಯರು ಮುಂದಾಗಿರ್ತಕ್ಕಂಥದ್ದು. ಅಬಕಾರಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನ ಆಗ್ರಹಿಸಿ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಏನು ಶಾಸಕರು ಏನಿದ್ದಾರೆ ಈಗಾಗಲೇ ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾರೆ. ಸರ್ಕಾರದಿಂದ ಉತ್ತರ ಸಮರ್ಪಕವಾಗಿಲ್ಲ. ಕೂಡಲೇ ಆರ್ ಬಿ ತಿಮ್ಮಾಪುರ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತಂದ್ರೆ ಅದು ಪ್ರಕರಣ ಒಂದ್ ಕಡೆ ನಿಷ್ಪಕ್ಷಪಾತವಾಗಿ ನಡೆಯೋದಿಲ್ಲ ಅನ್ನುವಂಥದ್ದನ್ನು ಕೂಡ ವಿಪಕ್ಷ ನಾಯಕರು ಆರೋಪ ಇರುವಂತದ್ದು ಗಾಯತ್ರಿ. ಇನ್ನು ಎಲ್ಲೋ ಒಂದ್ ಕಡೆ ಆರ್ ಬಿ ತಿಮ್ಮಾಪುರ ಅವರು ಸುಮ್ನೆ ನನ್ನ ಹೆಸರನ್ನ ಇಲ್ಲಿ ತಂದಿಡ್ತಾ ಇದ್ದಾರೆ. ಆ ರೀತಿಯಾಗಿ ಏನಾದ್ರೂ ನಾನು ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲಿ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆಯನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಇವತ್ತು ಕೂಡ ಸದನದಲ್ಲಿ ಅವರು ಏನೇನಾಯ್ತು ಅಂತ ಎಲ್ಲ ಹೇಳೋ ಪ್ರಯತ್ನವನ್ನ ಮಾಡ್ತಾರೆ. ಎಲ್ಲಿ ಮಿಸ್ ಆಯ್ತು, ಮಿಸ್ಟೇಕ್ ಆಯ್ತು ಅಂತ? ಗಾಯತ್ರಿ, ಒಂದ್ ಕಡೆ ಇವತ್ತು ಪ್ರತಿಪಕ್ಷಗಳು ಈ ಒಂದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಎಳೆಯಾಗಿ ಎಲ್ಲ ಏನು ಒಂದು ಆಡಿಯೋ ಏನು ವೈರಲ್ ಆಗಿತ್ತು, ಡಿಸಿ ಜಗದೀಶ್ ಅವರಾಗಿರ್ಬೋದು ಮತ್ತೆ ಅಧಿಕಾರಿ ಶಹನಾ ಅಧಿಕಾರಿ ಆಗಿರ್ಬೋದು, ಅವರ ನಡುವೆ ಒಂದಿಷ್ಟು ಏನು ಆಡಿಯೋ ವೈರಲ್ ಆಗಿತ್ತು, ಅದರಲ್ಲಿ ಏನೇನು ಮಾತನಾಡಿದ್ರು ಅದನ್ನೆಲ್ಲವನ್ನು ಕೂಡ ಸದನದಲ್ಲಿ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಮತ್ತೆ ಏನು ಈಗಾಗ್ಲೇ
ರಾಜ್ಯ ಸಾಕಷ್ಟು ಏನು ಆರೋಪಗಳನ್ನ ಮಾಡಿದ್ರು, ಆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ಕೂಡ ಸದನಕ್ಕೆ ಗಮನಕ್ಕೆ ತಂದ್ರು. ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಅಬಕಾರಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವರು ಕೊಟ್ಟು ಹೇಳಿರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ಹಲವು ಸಚಿವರ ಮೇಲೆ ಆರೋಪಗಳು ಬಂದಿದ್ದಾವೆ, ಅವರು ರಾಜೀನಾಮೆ ಕೊಟ್ರ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಗೋಪಾಲಯ್ಯ ಆಗಿರ್ಬೋದು, ಹಲವಾರು ನಾಯ್ಡು ಅವರ ಮೇಲಾಗಿರ್ಬೋದು, ಸಿ.ಟಿ. ಪಾಟೀಲ್ ರವರಾಗಿರ್ಬೋದು, ಆರ್ ಅಶೋಕ್ ಅವ್ರ PM ಮೇಲೂ ಕೂಡ ಬಂದಿತ್ತು. ಹೀಗೆ ಹಲವು ರೀತಿಯ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಆರೋಪಗಳು ಬಂದಿದ್ದಾವೆ. ಅದ್ಯಾವುದು ಕೂಡ ಅವಾಗ ಯಾರು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಹಾಗಾಗಿ ನಾನು ಕೂಡ ರಾಜೀನಾಮೆ ಕೊಡೋದಿಲ್ಲ. ಈಗಾಗಲೇ ಆ ಅಧಿಕಾರಿಗಳು ಯಾರೆಲ್ಲ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ರು ಅವ್ರನ್ನ ಈಗಾಗಲೇ ನಾನು ಸಸ್ಪೆಂಡ್ ಮಾಡಿದ್ದೇನೆ. ಒಂದಿಷ್ಟು ಸುಧಾರಣೆಗಳು ತರುವಂತ ನಿಟ್ಟಿನಲ್ಲಿ ನಾನು ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಂಥ ಒಂದು ಕಾರಣದಲ್ಲಿ ಯಾರೋ ಅಡಿಯೋದಲ್ಲಿ ನನ್ನ ಹೆಸರು ಮತ್ತೆ ನನ್ನ ಪುತ್ರನ ಹೆಸರು ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದು ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ. ಅದು ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ನಡೀತಾ ಇದೆ, ಲೋಕಾಯುಕ್ತದಲ್ಲೂ ಕೂಡ ಪ್ರಕರಣ ನಡೀತಾ ಇದೆ. ಅದು ಸಾಬೀತಾದ್ರೆ ಮುಂದೆ ನೋಡೋಣ. ಆದ್ರೆ ನಾನೀಗ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡೋ ಮಾತೇ ಇಲ್ಲ. ಯಾವುದೇ ರೀತಿ ಇದರಲ್ಲಿ ಪುರಾವೆಗಳಿಲ್ಲ, ಯಾವುದೇ ರೀತಿ ಆಧಾರಗಳಿಲ್ಲದೆ ನೀವು ಆರೋಪಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಸಚಿವ ಆರ್.ಬಿ. ತಿಮ್ಮಾಪುರ ಅವರ ವಾದ. ಆದ್ರೆ ಪ್ರತಿಪಕ್ಷ ನಾಯಕರು ಹಲವು ರೀತಿಯ ಅದು ಆಡಿಯೋ ಕನ್ವರ್ಸೇಷನ್ ಆಗಿರ್ಬೋದು, ಮತ್ತೆ ಪೆನ್ ಡ್ರೈವ್ ಅನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಹಲವು ರೀತಿಯಲ್ಲಿ ಇರ್ತಕ್ಕಂತಹ ಎಲ್ಲವನ್ನು ಕೂಡ ಸದನದ ಒಳಗೆ ಒಂದು ವಿವರವನ್ನ ಕೊಟ್ಟು ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಸರ್ಕಾರದಿಂದ ಅದಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಯಾವುದೇ ಕಾರಣ ರಾಜೀನಾಮೆ ಕೊಡೋದಿಲ್ಲ ಅನ್ನುವಂತ ರೀತಿಯಲ್ಲಿ ಕೂಡ ವ್ಯಕ್ತವಾಯಿತು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂಥದ್ದನ್ನ ಆಗ್ರಹಿಸಿ ಒಂದು ಅಹೋರಾತ್ರಿ ಧರಣಿಗೆ ಮುಂದಾಗಿರ್ತಕ್ಕಂಥದ್ದು. ಗಾಯತ್ರಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ತಮ್ಮ ನಿಲುವನ್ನ ತಾವು ಆರ್.ಬಿ. ತಿಮ್ಮಾಪುರ ಅವರು ಯಾವುದೇ ಕಾರಣಕ್ಕೂ ಏನಾದ್ರೂ ತಪ್ಪಾಗಿದೆ, ನನ್ನ ಕಡೆಯಿಂದ ತಪ್ಪಾಗಿದೆ, ಅಬಕಾರಿ ಇಲಾಖೆಯಲ್ಲಿ ಹಗರಣಗಳಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅನ್ನೋದಾದ್ರೆ ಅದಕ್ಕೆ ಸಾಕ್ಷಿ ಸಮೇತ ಉತ್ತರವನ್ನ ಕೊಡ್ಲಿ ಅಂತ ಅವ್ರು ಹೇಳುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆ ಕೊಡೋದಕ್ಕೆ ಒಪ್ಪಲ್ಲ ಅಂತ ಹೇಳ್ತಿರುವಂಥದ್ದು. ಏನು ಅದೇ ವಿಚಾರವನ್ನ ಅಸ್ತ್ರವಾಗಿ ಇಟ್ಕೊಂಡಿರುವಂತ ವಿಪಕ್ಷಗಳು ಈಗ ವಿಧಾನಸಭೆಯಲ್ಲೇ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ ಅಂತ ವಿಪಕ್ಷಗಳು ಪ್ಲಾನ್ ಮಾಡಿ ಮುಂದಾಗಿರುವಂಥದ್ದು. ಇನ್ನು ಆರ್.ಬಿ. ತಿಮ್ಮಾಪುರ ಅವರು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ.